ಎಲ್ಲರಿಗೂ ನಮಸ್ಕಾರ. ನಾನಿಂದು ಭಾರತೀಯ ಶೂಟರ್ ಮನು ಭಾಕರ್ ಅವರ ಒಂದು ಸಾಧನೆಯ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಅವರು 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಬ್ರಾನ್ಸ್ ಪದಕವನ್ನು ಗೆದ್ದಿದ್ದಾರೆ ಮತ್ತು ಗೋಲ್ಡ್ ಹಾಗೂ ಸಿಲ್ವರ್ ಪದಕಗಳು ಕೊರಿಯಾದ ಪಾಲಾಗಿವೆ. ಒಲಿಂಪಿಕ್ ಶೂಟಿಂಗ್ನಲ್ಲಿ ನಾವು 12 ವರ್ಷಗಳ ಮೇಲೆ ಒಂದು ಪದಕವನ್ನು ಗೆದ್ದಿದ್ದೇವೆ. ಕೊನೆಯ ಬಾರಿ ಗಗನ್ ಹಾಗೂ ವಿಜಯ್ ಅವರು ಪದಕಗಳನ್ನು ಗಳಿಸಿದ್ದರು. ವಿಜಯ್ ಅವರು ಚಿನ್ನದ ಪದಕ ಹಾಗೂ ಗಗನ್ ಅವರು ಬ್ರಾನ್ಸ್ ಪದಕವನ್ನು ಗೆದ್ದಿದ್ದರು. ಪ್ಯಾರಿಸ್ 2024 ಒಲಿಂಪಿಕ್ಸ್ನಲ್ಲಿ ಗಗನ್ ಅವರು ಭಾರತ ದಳದ ಮುಖ್ಯಸ್ಥರಾಗಿ ಭಾಗವಹಿಸಿದ್ದಾರೆ. ಪದಕವನ್ನು ಗಳಿಸಿದ ಬಳಿಕ ಮನು ಅವರು ತಮ್ಮ ಮಾತುಗಳನ್ನು ಹೀಗೆಂದು ಹಂಚಿಕೊಂಡಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಭಾರತಕ್ಕೆ ಪದಕದ ಮೇಲೆ ಬಹುದಿನದ ನಿರೀಕ್ಷೆ ಇತ್ತು. ನಾವು ಇನ್ನೂ ಹಲವು ಪದಕಗಳನ್ನು ಜಯಿಸುತ್ತೇವೆ. ಈ ಬಾರಿ ನಮ್ಮೆಲ್ಲರ ಪ್ರಯತ್ನವು ಅತಿ ಹೆಚ್ಚು ಪದಕಗಳನ್ನು ಗೆಲ್ಲುವುದಾಗಿದೆ. ನಮ್ಮ ತಂಡ ತುಂಬ ಪ್ರಯತ್ನ ಮಾಡುತ್ತಿದೆ. ಈ ಬಾರಿ ಬ್ರಾನ್ಸ್ ಪದಕ ಪಡೆದಿದ್ದೇನೆ. ಮುಂದಿನ ಬಾರಿ ಇನ್ನೂ ಉತ್ತಮವಾಗಿ ಆಡಲು ಪ್ರಯತ್ನ ಮಾಡುತ್ತೇನೆ ಹಾಗೂ ಮನು ಅವರು ಹೇಳಿದ್ದಾರೆ, ನಾನು ಭಗವದ್ಗೀತೆ ತುಂಬ ಓದುತ್ತೇನೆ. ಆಟದ ಕೊನೆಯ ಶಾಟ್ನಲ್ಲಿ ಭಗವದ್ಗೀತೆಯ ಸಾಲಾದ ತುಮ್ ಕರ್ಮ ಕರೋ ಫಲ್ ಕಾ ಚಿಂತಾ ನಹೀ, ಅರ್ಥ ನಿನ್ನ ಉತ್ತಮ ನೀಡು, ಏನು ಆಗಬೇಕೋ ಅದು ಹಾಗೇ ಆಗುತ್ತದೆ ಎಂದು ನನ್ನ ಮಸ್ತಕದಲ್ಲಿ ಓಡುತ್ತಿತ್ತು ಎಂದರು. ಮನು ಅವರು ಇದರ ಮುಂಚೆ ಕ್ವಾಲಿಫೈಯಿಂಗ್ ರೌಂಡ್ನಲ್ಲಿ ತೋರಿಸಿದ್ದರೂ ಅವರಿಂದ ಪದಕದ ನಿರೀಕ್ಷೆ ಮಾಡಬಹುದೆಂದು. ಯೂತ್ ಒಲಿಂಪಿಕ್ಸ್ನಲ್ಲಿ ಕ್ವಾಲಿಫೈಯಿಂಗ್ ರೌಂಡ್ನಲ್ಲಿ ಮನು ಅವರು 580 ಪಾಯಿಂಟ್ಸ್ ಸ್ಕೋರ್ ಮಾಡಿದ್ದರು. ರಾಜ ಡಿಸ್ಟ್ರಿಕ್ಟ್ ಗೋರಿಯಾದಲ್ಲಿ ಜನಿಸಿರುತ್ತಾರೆ. ಅವರ ತಂದೆ ರಾಮ್ ಕಿಶನ್ ಭಾಕರ್ ಮರ್ಚೆಂಟ್ ನೇವಿಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮನು ಅವರು ಶೂಟಿಂಗ್ ಅಲ್ಲದೆ ಮಣಿಪುರ್ ಮೆಟೀರಿಯಲ್ ಆರ್ಟ್, ಬಾಕ್ಸಿಂಗ್, ಟೆನ್ನಿಸ್, ಸ್ಕೇಟಿಂಗ್ನಲ್ಲಿ ರಾಷ್ಟ್ರೀಯ ಮಟ್ಟದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮನು ಅವರು ಒಲಿಂಪಿಕ್ಸ್ನಲ್ಲದೆ ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್ಸ್, ವರ್ಲ್ಡ್ ಕಪ್, ಯೂತ್ ಒಲಿಂಪಿಕ್ಸ್, ISSF ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಇದರಲ್ಲೆಲ್ಲ ಪದಕಗಳನ್ನು ಗಳಿಸಿದ್ದಾರೆ. ಮನು ಅವರ ಮುಂದಿನ ಕ್ರೀಡೆಗಳಿಗೂ ನಾವು